ಪಾಳಿಂದ್ರ ಮೀನ್ ಬಿದ್ದಾವ ಎತ್ತಲೆ ಮತ್ತೆ ಭಾರಿ ಬಿದ್ದಾವಲ್ಲ ಬಂದ್ವಿ ನೋಡಿ ಲ್ಯಾಸ್ ಬಿದ್ದಾವ ಬರ್ರಿ ಸರ ನೋಡಿ ಬರ್ರಿ ನೋಡಿಲ್ ಮೂವ ಟೈಗರ್ ನೋಡಿಲ್ಲ ಬಾಣ ತಗದಪ್ಪ ಮುಳ್ಳ ಮುಗಿತಾವ ಇಲ್ಲಿ ನೋಡಿ ಇಲ್ಲಿ ಕಾಯ್ದಂಡೆ ನಡ್ರಿ ಮಾರ್ಕೆಟಿಗೆ ಲೇಟ್ ಆಗತ್ತೆ ಬಡ ಹೋಗ ನಡ್ರಿ ತಗಂದ ರೇಟ್ ಹಾಕೋಬ್ರಿ ರೇಟ್ ಹಾಕೋತ್ತೆ ಮೀನ್ ಬೀಳಲ್ಕ ಹೊಳಿ ಭಾಳ ಬಂದತ್ತಲ್ಲ ಮೀನ್ ಬೀಳಲ್ಲ ಯಾರಿಗೆ ಹೆಚ್ಚಿಗೆ ಹಂಗ 300 ರೂಪಾಯಿ ಕೆಜಿ ಹಂಗ ಹೋಗ್ತಾವ ನೋಡು ಅದು ಒಂದ್ಸಿಲ್ಲನ ಬಾ 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 ಏನ್ ಇಂತ ಮಳೆಯಾಗೂ ಇಷ್ಟು ಮೀನ್ ಹಿಡಿದಿರಿ ಅಂದ್ರ ಕರೆ ಅಂದ್ರ ಪಕ್ಕಾ ಮೀನ್ಗಾರ ಬಿಡ್ರಪ್ಪ ನೀವ ಕಾಡ್ತೈತ್ರಿ ಒಳಿನ ಬಂದ್ಬಿಟ್ಟ ನಮ್ ತಾತಾರ ಕಾಲದಂತ್ರ ಇದದ್ರಿ ನಮ್ ದುಡಿಮೆ ನಿಮ್ ತಾತರ ಕಾಲದಿಂದ ಓಹೋ ಈಗ ನೀವು ಮಾರ್ಕೆಟ್ಗೆ ಹೋಗೋದ ನೀವು ಮಾರ್ಕೆಟ್ಗೆ ಹೋಗೋದ್ರಿ ಅಲ್ಲೋ ಎಷ್ಟ ಯಾವ ಮೀನ್ ಅಂತಾರ ಇವಕ್ಕ ಸರ ಇದು ಅರಿಗೆ ಇದು ಕಾಯ್ದಂಡ್ರಿ ಕಾಗ್ದಂಡ ಇದು ಬಾಂಬೆ ಕಡ್ಲಾರಿ ಜಿಲೇಬಿ ಹುನ್ರಿ ಇದು ಕೊಳಚ್ ನೋಡ್ರಿ ಅದ ಕೊಳಚ ನೆಗಡಿ ಅಂದಪ್ಪ ಅಂದ್ರೆ ಇದ ಮೀನ ತಿನ್ಬೇಕ್ರಿ ಕೊಳಚನ್ನ ಹೌದಾ ಹೋಗ್ಬಿಡ್ತ ನೆಗಡಿ ಹುನ್ರಿ ನುಣಿಗೇರಿ ಅದು ನುಣಿಗೆ ಹಂಗಂದ್ರ ತತ್ತಿ ಇರ್ತದ್ರಿ ಅದು ತತ್ತಿರ್ತ ಹುನ್ರಿ ಓ ಬಾ 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 ಇದೇನೋ ಬಾರಿ ದೊಡ್ಡ ಸಿಕ್ಕತ್ತದ ಅರಿಗಿರಿ ಅದ ಅರಿಗೆ ಇದು ಎಳ್ ನೋಡ್ರಿ ಅರಿಗಿ ಟೈಪ್ ಐತಿ ಎಳ್ ಸರ ಇದು ಹೌದಾ ಎದ್ದ ಅರಿಗ ಇರ್ತೈತ್ರಿ ಇದು ಮೀನ ನೀರ್ ಹರಿಸ್ಬಿಟ್ ಇರ್ತೈತಲ್ಲ ಅಂತಲ್ಲಿ ಇರ್ತೈತ್ರಿ ಇದು ಪಕ್ಕ ಇದು ಬಾ 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 ಹೌದಾ ಹುನ್ರಿ ಓಕೆ ಸರ ಈಗ ಮಾರ್ಕೆಟ್ಗೆ ಹೋಗ್ಬರ್ರಿ ಸರ ಮಾರ್ಕೆಟ್ ಬರಕತಿ ಮಾರ್ಕೆಟ್ಗೆ ಹೋಗೋಣ ಇವು ಅಂದಾಜು ಎಷ್ಟು ಕಿಲೋ ಹಾಕವ್ರಿ ಇವು ಒಂದು 15 ಕೆಜಿ ಹಾಕೋ ಸರ್ ಅಷ್ಟು ಸೇರಿ 15 ಕಿಲೋ ಹೆಂಗೈತ್ರಿ ರೇಟ್ ಈಗ ರೇಟ್ ಮಾರ್ಕೆಟ್ ಹೋಗಿ ಮೇಲೆ ಗೊತ್ತ್ರಿ ನಮ್ಮೂರ್ ಮಾರ್ಕೆಟ್ ಹೌದಾ ಅಲ್ಲಿ ಹೋಗಿ ಮೇಲೆ ಗೊತ್ತದ ರೇಟ್ ಆಗ್ಬೋದಿಲ್ಲ 400 ಆಗ್ಬೋದಿಲ್ಲ 700 ಆಗ್ಬೋದು 200 ಆಗ್ಬೋದು ಓಕೆ ಒಟ್ನಾಗ ದಿವಸ ನಿಮ್ದಿದು ಕಸುಬು ಬರ್ರಿ 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 ಕಿಲಾಡಿ ಕಿಚನ್ 200 ಕೆಜಿ ಯಾರಿಗ್ ಬೇಕು ಬರ್ರಿ 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 ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನೀವು ಹೆಣದಿದ್ದ ನೀವೇ ನಾವೇ ಹೆಣದ ಸರ್ ಎಷ್ಟು ದಿವ್ಸ ಬೇಕು ಒಂದು ಬಲಿ ಹೆಣಕ್ಕೆ ಒಂದು 2 ತಿಂಗಳು ಬೇಕ್ರಿ 2 ತಿಂಗಳು ಬೇಕಾ ಹೌದೌದು ಇವು ಮಣಿ ಪಣಿ ಎಲ್ಲ ಜಂತ್ರ ಪಂತ್ರ ಅದಾವಲ್ರಿ ಹೌದು ಹೌದ್ರಿ ಈಗ ಅಲ್ಲಿ ಏನ್ ಬರೀ ರಾ ಮಟೀರಿಯಲ್ ಇದನ್ನ ಕೊಟ್ಟಿರ್ತಾರ ಅಷ್ಟನ ಇವು ಸೈಕಲ್ ಬಿಟ್ರಿ ನಾವ್ ಹಾಕ್ಯಂತಾವಲ್ಲದ ಅದ ಯಾಕೆ ಹಾಕಿರ್ತೀರಿ ಹಿಂಗ ಮೀನ್ ಐತಲ್ರಿ ಜಂತ್ರ ಐತಲ್ರಿ ಇದು ಜಂತ್ರ ಅಲ್ಲ ಈ ಜಂತ್ರದೊಳಗ ಮೀನ್ ಹೋದ್ರ ಹಿಂಗೈತಲ್ರಿ ಇದು ಮೀನ್ ಒಳಕ್ ಹೋದ್ರ ಅದು ವೆಯ್ಟ್ ಹಾಕಿರಣ ಇವೆಲ್ಲ ಅವನ ಬಲಿ ರೀ ಬೇರೆ ಬೇರೆ ಬಲಿ ರೀ ಇದ್ರಾಗ ಬೇರೆ ಬೇರೆ ಬರ್ತಾವ ಬಿಸಾ ಬಲಿ ಅದು ಅದ ಬೀಸಾ ಬಲಿ ರೀ ಬೀಸದ ಇದು 4 ಪುಟ್ಟಿನ ಬಲಿ ರೀ 0 ಬಲಿ ಬಿಟ್ಟು ಬಿಡಿ ಅದ ಹೌದ್ರಿ ಇವ್ದಾಗ ಬರೀತಾವ್ರಿ ಇವ ಹೌದ್ರಿ ಒಂದೊಂದಿಕ್ಕ ಮೋಟ ಪಾಟ ಇರ್ತಾವ್ರಿ ಒಳಗ ಬಡ್ಡಿ ಇರ್ತಾವ ಹಿಂಗ್ ಬಿಟ್ಕಂತ ಬಂದ್ ಬಡಿತಾವಲ್ಲ ಬಡ್ಡಿ ಸಿಕ್ಕಂದ್ ಹರಿತಾವ ಮತ್ ಮಾಡೋದು ತೆಗಿಯೋದು ಗಂಟನು ಯೂಸ್ ಆಗಲ್ರಿ ಮುಗಿತ್ರಿ ಹೊರಗೆ ಚಪ್ಪಟೆ ಆಗಿರ್ತಾವಲ್ರಿ ಹಿಂಗ ಗಂಟು ಇಡೋದು ಅವನು ಹ್ಞೂ ಇದು ಒಂದು ಬೀಸ್ ಅಂತ ತಗರಿ ಇಲ್ಲಿ ನೋಡ್ರಿ ಆಗಲ್ಲ ಹಿಂಗ ಹಂಗ ಆಡ್ತೈತಿ ಬರ್ರಿ ತಮ್ಮ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಇಂಚು ಮುಂದಕ್ಕೆ ಹೋಗು ಹೋಗಿ ಆಡಿ ಬಲಿ ಉಲ್ಟಾ ಆಗೈತಿ ಅದು ಬಲಿ ಉಲ್ಟಾ ಆಗೈತಿ ಕರೆಕ್ಟ್ ಐತಿ ಇದ್ಯಾಕೆ ಚೆಂದ ಹಿಂಗೆ ಬೀಳ್ತೈತಲ್ಲ ಊಟ ಸಿದ್ಧ ಮಾಡಿ ನಂದಲ್ಲ ಅದು ತೆಗಿಬೇಕಂದು ಮುಗುತ್ತ ಸರ್ ಇವನು 2 ಸಲ ಮತ್ತೆ ಇನ್ನೊಂದು ಮಾಡಿ ಕಟ್ಯಾನ ಚಂಚಿ ತೆಗೆದು ಇಷ್ಟಾಗಲ್ಲ ಹಿಂಗೆ ಬೀಳ್ತೈತೆ ನೋಡ್ರಿ ಕಲ್ಲು ಪಲ್ಲು ಇರ್ತಾವಲ್ರಿ ರಡಾ ಸೆಂಟ್ರಿಗೆ ಹಿಂಗೆ ಆ ಕಲ್ಲು ಪುಟ್ಟಿ ಮೇಲೆ ಇರ್ತವೆ ಇದ ಕಲ್ಲು ಅಂದು ಹಿಂಗೆ ಅಲ್ಟಿ ಬೀಸಿ ಹೋಗೋದು ಆಮೇಲೆ ಕಲ್ಲು ಮುಚ್ಕೆನಕ್ಕೆ ಇಳಿತೇವ್ರಿ ನಾವು ತೆಳಗ ನೀರಾಗ ಒಂದು ಓಟ ದುಂಡು ಮಾಡ್ಕೊಂಡು ಆಮೇಲೆ ಮೀನು ಅಲ್ಲೇ ತಿರ್ಗ್ಕೊಂತವ್ರಿ ಸಿಸ್ಟಮ್ ಅವಾಗ ಅಲ್ಲಿ ಮೀನು ಮಣಿ ಗರ್ ಅನ್ನೋ ಓಡ್ ಬರ್ತಾವ್ರೆ ಚೀಲ್ದಾಗ ಹೋಗ್ಬಿಡ್ತಾವೆ
ಇದಕ್ಕೆ ರೀ ಹಿಂಗೆ ಒಳಗೆ ಹಿಂಗೆ ಬರ್ತೈತೆ ರೀ ನೀರಾಗ ಸೇಮ್ ಮೀನು ಹೋದಾಗ ಇದು ಹೋದಾಗ ಹಿಂಗೆ ಸಾಕು ಕತೆ ಇದು ಇವೆಲ್ಲ ರೆಡಿ ಮಾಡ್ತಾರ ರೀ ಸರ್ ಅಗಿ ಮಡಿ ಹಾಕ್ಯಾರ ಇವು ರೆಡಿ ಅದಾವ ನೀರು ಕೂಡಿ ಟ್ಯಾಕ್ಟ್ರಿ ತುಳಿಸ್ಬಿಟ್ರ ಭತ್ತ ಹಚ್ಚ ಅಲ್ಲಿ ರೆಡಿ ಮಾಡ್ಯಾರ ನೋಡ್ರಿ ಎರಡು ಹಾಳಿ ರೆಡಿ ಮಾಡ್ಯಾರ ಭತ್ತದ ಗದ್ದೆ ಅವು ಕಸ್ತಾರ ನೆಕ್ಸ್ಟ್ ಇವಕ್ಕೆ ನೀರು ಬಿಡ್ಕಂತ ಇದು ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಬಂದ್ರೆ ಭಕ್ತದಿಂದ ತುಂಬಿರುತ್ತೆ ಇದು. ಫುಲ್ ರೀ ಎಲ್ಲ ಹಚ್ಚ ಹಸ್ರ ಒಂದೊಂದು ತಿಂಗಳು ಬಣ್ಣ ಬದಲಿ ಆಕತ್ರಿ ಇಲ್ಲಿ ಭೂಮಿದು. ಸ್ಟಾರ್ಟಿಂಗ್ ಹಚ್ಚ ಹಸ್ರು ಆಕತ್ರಿ ಆಮೇಲೆ ಗೋಲ್ಡನ್ ಕಲರ್ ಆಕತ್ರಿ ಪೂರ್ತಿ ಎಲ್ಲ. ನಮ್ಮ ಒನ್ನೇಶ್ವರ ಅಪ್ಪಾಜಿ ಇದಾರಲ್ರಿ ಯಾರು ಒನ್ನೇಶ್ವರ ಅಲ್ರಿ ಅವ್ರ ಅಪ್ಪಾಜಿ ಇಲ್ಲಿ ಬಂದಾರ್ರಿ ಅವ್ರು ಬೆಳಗ್ಗೆನ ಬಂದಾರ್ರಿ. ಆಂಜನೇಯ ಗದಿ ಒತ್ತಗ ಬರ್ತಾನಲ್ರಿ ಗಿರೀಶ್ ಹಂಗೆ ಇವಾಗನೇ ಹೆಂಗಂದ್ರೆ ಅವಾಗ 64 ಆ ಕಡೆ ಫುಲ್ ಐತ್ರಿ ಮಳೆ. ನಾವು ಹಿಂಗೆ ಬಂದಿವಿ ಸರ್ ಈಗ ಆ ಕಡೆ ಫುಲ್ ಬರುತ್ತೆ ಮಳೆ. ಫುಲ್ ಮಳೆ ಬರುತ್ತೆ. ಹೌದು ಬರುತ್ತೆ ಗಟ್ಟಿ ಐತ್ರಿ ಮಳೆ. ಹೊಳೆ ನೋಡಿ ಸರ ಓಟ ಬತ್ತಿ ಹಂಗಾಗಿತ್ತು ಸರ ನೀರು ಹದ್ದಲ್ಲ ಈಗ ನೀರು ಹತ್ತಲ್ರಿ ಮಳೆಗಾಲ ಸ್ಟಾರ್ಟ್ ಆತಲ್ರಿ ಮಳೆಗಾಲ ಸ್ಟಾರ್ಟ್ ಆ ಕಡೆ ಓಟ್ ಏನೈತಲ್ಲ ಆ ಕಡೆ ಅಲ್ಲಿ ಆ ಕಡೆ ತೆಂಗಿನ ತೋಟ ಅದಾವಲ್ರಿ ಅಲ್ಲೆಲ್ಲ ಹೋಗತ್ರಿ ನೀರು. ಭಯಂಕರ ಸ್ಪೀಡ್ ಐತ್ರಿ ಅದು ನೀರು ಸರ ಈಗ ನೋಡ್ರಿ ಅವೆಲ್ಲ ಕಟ್ಟಿಗೆ ಇವು ಎಲ್ಲ ಹೆಂಗೆ ಹೋಗು ಅಂತರ್ಗಂಗೆ ಕರ್ದಾಗ ಒಂದು ಚಟ್ಟ ತಳನ ಅವ್ರು ನೋಡ್ಕಲ್ಲಿ ಬರ್ರಿ ಸರ ಒಳ್ಳೆ ಪುಟ್ಟಿ ಹಾಕೊಂಬರ್ರಿ ನಡ್ರಿ ಬರ್ರಿ. ಈಗ ಮೀನು ಹಿಡಿಯೋ ಕಾರ್ಯಕ್ರಮ ಮೊದಲು ನಮ್ಮ ಕ್ಯಾಮ್ರಾಮನ್ ಹೆಂಗೆ ಕುಂತಾರ ಅಂತ ತೋರಿಸ್ಬಿಡ್ತೀನಿ. ಆಮೇಲೆ ನಾವು ಸೇಮ್ ಅಂಥದ್ದ ಒಂದು ಇಲ್ಲಿ ಚಾಟ್ನ ಕೆಳಗಡೆ ಕುಂತೀವಿ. ಇದು ಮೀನು ಹಿಡಿಯೋದು ಏನಂತಾರೆ ಇದಕ್ಕೆ? ಹಾಂ ತೆಪ್ಪ. ತೆಪ್ಪದೊಳಗಡೆ ನಾವು ಕುಂತೀವಿ. ನೋಡಿ ಸರ್ ನೀವು ಗಟ್ಟಿ ಬಂದ್ರಿ ಇದು ಮಳೆ ಗಾಳಿ ಕೂಡ ಐತ್ರಿ ಎರಡು ನಾವು ದೋಣಿ ಪುಟ್ಟಾಗ ಇರೋದಂದ್ರೆ ಗಾಳಿ ಗೊತ್ತಾಗೋಲ್ರಿ ಅಲ್ಲಿ ನೀರಾಗ ಗೊತ್ತಕ್ಕೆ ನೀರು ಹೆಂಗೆ ಸ್ಪೀಡ್ ಹೋಗತ್ತಲ್ರಿ ಅದೇ ಬೆಳ ನೀರು.
ಹಾಂ ಬಂತು ನೋಡ್ರಿ. ಆ ಕಡೆ ಅಂತ ಬಂದು ಹಿಂಗೆ ಒಳಸಿ ಹಿಂಗೆ ಇತ್ತ ಕಡೆ ಬೀಸ್ತಾವ ನಾವು. ಯಾವ್ದಾರು ಮೂಟಕ್ಕೆ ಬೀಸಿರ್ಲಿ ಮರೆ ಕಾಯ್ದನ್ ಯಾವ ಯಾಕೆ ಬಂದು ಬರ್ತಾಗ ಅನ್ನ ಸಿದ್ಧಾರೆ ಕೊಟ್ರಾಗತ್ತೆ. ಸಾಕ್ರಿ ಸಾಕು ಬರ್ರಿ. ಇಲ್ಲ ಅಲ್ರಿ ಅವ ದೂರ ಏನಾಗಲ್ಲ ಸಡಕ್ಕೆಲ್ಲ ಇಟ್ಕೊಂಡ್ರಿ ದೊಡ್ಡ ಬಾಳಿಂದ್ರ ಮೀನ್ ಬಿದ್ದಾವ ಎತ್ತಲಿ ಮತ್ತೆ ಭಾರಿ ಬಿದ್ದವಲು ಬಂದ್ವಿ ಸುರು ನೋಡಿ ಲ್ಯಾಸ್ ಬಿದ್ದಾವ. ಬರ್ರಿ ಸರ ನೋಡ್ ಬರ್ರಿ ನೋಡಿಲ್ ಮೂವ ಟೈಗರ್ ನೋಡಿಲ್ಲ. ಬಾಣ ತಗದಪ್ಪ ಮುಳ್ಳ ಮುಗಿತಾವ. ಹ್ಞೂ ಮೂವ ಇಲ್ಲಿ ನೋಡಿ ಇಲ್ಲಿ ಕಾಯ್ದಂಡೆ ನಡ್ರಿ ಮಾರ್ಕೆಟಿಗೆ ಲೇಟ್ ಆಗತ್ತೆ ಬಡ ಹೋಗ ನಡ್ರಿ ತಗಂದ ರೇಟ್ ಹಾಕೋ ಬರ್ರಿ ರೇಟ್ ಹಾಕೋ ಇವತ್ತೆ ಮೀನ್ ಬೀಳೋದಕ್ಕೆ ಹೊಳಿ ಭಾಳ ಬಂದತ್ತಲ್ಲ ಮೀನು ಬೀಳಲ್ಲ ಯಾರಿಗೆ ಹೆಚ್ಚಿಗೆ ಹಂಗೆ 300 ರೂಪಾಯಿ ಕೆಜಿ ಹಂಗೆ ಹೋಕ್ಕವ. ನಾ ತೆಳಕ್ ಕೊಡ್ತಾರ್ರಿ ಸುರುಪಾವನಪ್ಪ ನೋಡು ಅದು ಒಂದ್ಸಿಲ್ಲನ ಬಾ 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 ಏನ್ ಇಂಥ ಮಳೆಯಾಗೂ ಇಷ್ಟು ಮೀನ್ ಹಿಡ್ದಿರಿ ಅಂದ್ರ ಕರ್ಯಾವ ಅಂದ್ರ ಪಕ್ಕಾ ಮೀನ್ಗಾರ ಬಿಡ್ರಪ್ಪ ನೀವು. ಹಾ ಕಾಡ್ತೈತ್ರಿ ಹೊಳಿನ ಬಂದ್ಬಿಟ್ಟ ನಮ್ ತಾತಾರ ಕಾಲದಂತ್ರ ಇದದ್ರಿ ನಮ್ ದುಡಿಮೆ ನಿಮ್ ತಾತರ ಕಾಲದಿಂದ. ಓಹೋ ಈಗೇನ್ ನೀವು ಮಾರ್ಕೆಟ್ಗೆ ಹೋಗೋದ ನೀವು? ಮಾರ್ಕೆಟ್ಗೆ ಹೋಗೋದ್ರಿ. ಅಲ್ಲೋ ಎಷ್ಟು ಯಾವ ಮೀನ್ ಅಂತಾರ ಇವಕ್ಕ? ಸರ ಇದು ಅರಿಗೆ ಇದು ಕಾಯ್ದಂಡ್ರಿ. ಹಾ ಕಾಗ್ದಂಡ ಕಾಗ್ದಂಡ ಇದು ಬಾಂಬೆ ಕಡ್ಲ ರೀ ಜಿಲೇಬಿ ಹ್ಞೂನ್ರಿ. ಅಬ್ಬಾ ಹಾ ಇದು ಕೊಳಚ್ ನೋಡ್ರಿ ಅದ ಕೊಳಚ ನೆಗಡಿ ಅಂದಪ್ಪ ಅಂದ್ರೆ ಇದ ಮೀನ ತಿನ್ಬೇಕ್ರಿ ಕೊಳಚನ್ನ. ಹೌದಾ ಹೋಗ್ಬಿಡ್ತ ನೆಗಡಿ. ಹ್ಞೂನ್ರಿ ನುಣಿಗೇರಿ ಅದು ನುಣಿಗೆ ನುಣಿಗೇರಿ ಹಂಗಂದ್ರ ತತ್ತಿ ಇರ್ತದ್ರಿ ಅದು ತತ್ತಿರ್ತ. ಹ್ಞೂನ್ರಿ ಓ ಬಾಬಾ ಇದೇನೋ ಬಾರಿ ದೊಡ್ಡ ಸಿಕ್ಕತ್ತದ ಅರಿಗಿರಿ ಅದ ಅರಿಗೆ. ಹಾ ಇದು ಎಳ್ ನೋಡ್ರಿ ಅರಿಗಿ ಟೈಪ್ ಐತಿ ಎಳ್ ಸರ ಇದು ಹೌದಾ ಎದ್ದ ಅರಿಯಾಗ ಇರ್ತೈತ್ರಿ ಇದು ಮೀನು. ಹಾ ನೀರ್ ಹರಿಸ್ಬಿಡ್ ಇರ್ತೈತಲ್ಲ ಅಂತಲ್ಲಿ ಇರ್ತೈತ್ರಿ ಇದು ಪಕ್ಕ ಇದು. ಬಾಬಾ ಹೌದಾ ಹ್ಞೂನ್ರಿ. ಓಕೆ ಹಾ ಸರ ಈಗ ಮಾರ್ಕೆಟ್ಗೆ ಹೋಗ್ಬರ್ರಿ ಸರ ಮಾರ್ಕೆಟ್ ಬರಕತ್ತೆ. ಮಾರ್ಕೆಟ್ಗೆ ಹೋಗೋಣ. ಇವು ಅಂದಾಜು ಎಷ್ಟು ಕಿಲೋ ಹಾಕವ್ರಿ ಇವು? ಒಂದು 15 ಕೆಜಿ ಹಾಕೋ ಸರ್ ಅಷ್ಟು ಸೇರಿ 15 ಕಿಲೋ. ಹೆಂಗೈತಿ ರೇಟ್ ಈಗ? ರೇಟ್ ಮಾರ್ಕೆಟ್ ಹೋಗಿ ಮೇಲೆ ಗೊತ್ತ್ರಿ ನಮ್ಮೂರ್ ಮಾರ್ಕೆಟ್. ಹೌದಾ ಅಲ್ಲಿ ಹೋಗಿ ಮೇಲೆ ಗೊತ್ತದ ರೇಟ್. ಆಗ್ಬೋದಿಲ್ಲ 400 ಆಗ್ಬೋದಿಲ್ಲ 700 ಆಗ್ಬೋದು 700 ಆಗ್ಬೋದು. ಓಕೆ ಒಟ್ನಾಗ ದಿವಸ ನಿಮ್ದಿದು ಕಸಬು. ಹಾ ಗೆಳೆಯರ ನೋಡ್ರಿ ಮೀನ್ ಹಿಡಿಯಾರ ಅದಾರ, ಇನ್ನು ಹಮಾಲಿ ಮಾಡ್ರ ಅದಾರ, ಆಮೇಲೆ ವಿಳೆದೆಲಿ ತೋಟದಾಗ ಎಲಿ ಹರಿಯಾರ ಇದಾರ. 1-2 ಪಾಪ ಇಷ್ಟು ಕಷ್ಟಪಟ್ಟು ಇದನ್ನು ಮಾಡಿ ಸೋಮವಾರಕ್ಕೊಮ್ಮೆ ವಿಡಿಯೋ ಮಾಡಿ ನಿಮ್ಗೆ ಈ ವಿಡಿಯೋ ಅವರು ಅಡುಗೆ ವಿಡಿಯೋ ನಿಮಗೆ ತೋರಿಸ್ತಾರಂದ್ರೆ ಎಷ್ಟು ಕಷ್ಟದಾಗ ಇವ್ರು ಅದಾರ ಅಂತ ನೀವು. ಇದು ಯಾವ್ದ್ರಿ ಇದು? ಅರ್ಶಿಣ ಗೊಗ್ರಿ ನೋಡ್ರಿ ಅದೇ ಅರಿಶಿಣ ಗೊಗ್ರಿ. ಅರಿಶಿಣ ಗೊಗ್ರಿ. ಹ್ಞೂನ್ರಿ. ಈ ಹೆಸರ ಕೇಳಿಲ್ಲ. ಕಲ್ಲಾಗ ಇರ್ತದ್ರಿ ಮೀನ್ ಅದ ಕಲ್ಲಾಗ. ನೀರು ಒಳಿಯನ್ ಕಲಕ್ ಬಂದ ಮಾತ್ರ ಕಡಿ ಬರ್ತದ್ರಿ ಅದ. ಅಲ್ಲ ನೀರಾಗ ಇರ್ತಲ್ಲ? ನೀರಾಗ ಇರ್ತದ್ರಿ. ನೀರಾಗ ಏನ್ ಕಲ್ಲು ಇರ್ತಾವಲ್ರಿ? ನೀರನ್ ಕಲ್ಲಾಗ. ನೀರನ್ ಕಲ್ಲಾಗ ಇರ್ತದ್ರಿ ದೊಡ್ಡ ದೊಡ್ಡ ಕಲ್ಲಾಗ ತೆಗ್ನ್ಯಾಗ. ಒಳಿ ಬಂದ ಮಾತ್ರ ನೀರ್ ಕಲಕ್ ಬಂದ ಮಾತ್ರ ಬರ್ತದ್ರಿ ಕಡಿಗೆ. ಹೌದಾ? ಹ್ಞೂನ್ರಿ. ಅಲ್ಲೋ ಅಷ್ಟ ಒಳಗೆ ಹೋಗ್ಕಿರೇನ? ಅದು ಬಲಿ ಅಷ್ಟೊಳಗೆ ಹೋಗುತ್ತಾ? ಏನ್ರಿ ಈಗ ಬೈಲಿ ಬರ್ತಾವ ಸರ ಈಗ ಅವು. ಹೌದಾ? ಸರ ಈಗ ಬಲಿ ಬಿಟ್ಟು ಎಲ್ಲ ಬಿಟ್ಟು ತೋರಿಸ್ತಿದ್ರಿ. ಮೀನ್ ಮಾರಾಕ ಲೇಟ್ ಆಗೈತೆ ಸರ್, ಟೈಮ್ ಆಗೈತಿ. ಹೋಗ್ಬಿಡಮ್ ಬರ್ರಿ. ಹೋಗೋಣ ಮಾರ್ಕೆಟ್ಗೆ ಹೋಗೋಣ ಹಂಗಾರ. ಓಕೆ ಬರ್ರಿ ಮಾರ್ಕೆಟ್ ತೋರಿಸ್ಬಿಡ ನಮ್ಮ ವೀಕ್ಷಕರಿಗೆ. ಓಕೆ
ಗೆಳೆಯರ ಮಾರ್ಕೆಟಿಗೆ ತೊಗೊಂಡೋಗ್ತೀವಿ, ಅಲ್ಲಿ ರೇಟ್ ಏನಾಗುತ್ತಾ ಎಷ್ಟಾಗುತ್ತಾ ಫಿಶ್ ಮಾರ್ಕೆಟ್ ತೋರಿಸ್ತೀವಿ ನಿಮ್ಗೆ. ಅದ್ಭುತವಾದ ಅದೊಂದು ದೃಶ್ಯ ನಾವು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಮಳೆ ನೋಡಿದ್ರಿ, ಇದಕ್ಕಿಂತ ಮುಂಚೆ ಮಳೆ ಹೆಂಗೆ ಹೊಡೆದಿತ್ತಂದ್ರೆ ಭಯ ಇತ್ತು ನಮ್ಗೆ. ನಮ್ಮ ಗೆಳೆಯರಾದರೂ ನಮ್ಮ ಸಲುವಾಗಿ ನೋಡೋಣ ಬರ್ರಿ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡೇ ಬಿಟ್ಟರು. ಇಷ್ಟು ಮೀನು ಸಿಕ್ಕಾಬಿಟ್ವು. ಹಾಗಾಗಿ ಪ್ರಯತ್ನಕ್ಕೆ ಯಾವತ್ತೂ ಫಲ ಐತೆ ಅಂಥೇಳಿ ಈ ಕತೆ ಹೇಳುತ್ತೆ ನಮ್ಗೆ. ಅದಕ್ಕೆ ನೋಡ್ರಿ ಇಷ್ಟು ಮೀನು ಸಿಕ್ಕವು, ಖುಷಿ ಆಗ್ತದಲ್ರಿ? ಭಾಳ ಖುಷಿ ಆಯ್ತು. ಅಲ್ಪ ನಮ್ಮ ಬಲವಂತಕ್ಕೆ ಏನಾರ ಮಾಡಿ ನನಗೆ ಭಯ ಆಗಿತ್ತು ಆ್ಯಕ್ಚುಲಿ ಏನಾಗುತ್ತೆ ಏನಂತೇಳಿ. ಖುಷಿ ಆಯ್ತಾ? ಖುಷಿ ಆಗೈತೆ. ನಮ್ಮ ಪುಣ್ಯ ಬಿಡ್ರಿಪ್ಪ, ನಾವು ಹೆಂಗೂ ಕರ್ಕೊಂಬೈತಿ ಇಷ್ಟು ಮೀನು ಸಿಕ್ಕವಲ್ಲ ನಿಮ್ಗೆ, ಅದ ಖುಷಿ ವಿಚಾರ. ಹಾಂ ಬರ್ರಿಪ್ಪ. ಹ್ಞೂ ರೀ ಸರ. ಹಾಂ ಬಟ್ಟೆ ಪಟ್ಟಿ ಹಾಕ್ಯಂತವ್ರಿ ಸರ. ಬಟ್ಟೆ ಕಟ್ಟೆ ಹಾಕೊಡ್ರಿ. ನಿಮ್ಮದಂತೂ ಕತೆ. ಬರ್ರಿ ಬರ್ರಿ ಬರ್ರಿ. ನಿಮ್ಮ ಯಜಮಾನ್ತಿ ಅಲ್ಲಿ ಭತ್ತ ಹಚ್ಚಕತ್ತಾರ, ನೀವಿಲ್ಲಿ 10 kg ಮೀನು ಹಿಡ್ದ. ಯಪ್ಪ ನಿಮ್ಮ ಜೀವನನ ಭಯಂಕರ ಐತಪ್ಪ. ಜೀವನ ಈಗ ಹೊಲ ಅಲ್ಲ, ಮನಿ ಇಲ್ಲ. ಮನಿ ಐತ್ರಿ, ಆಸ್ತಿ ಇಲ್ಲ. ಆಸ್ತಿ ಇಲ್ಲ, ಕೈಯ ರಟ್ಟೆ ನಿಮ್ ಕಸವು. ಆದ್ರೂ ಒಂದ್ ಆಸ್ತಿ ಐತಿ ನಿಮ್ಗೆ, ಕರಗಿಸಕ್ ಆಗ್ಲಾರ್ದಂಥದ್ದು, ಅಳಿಯಕ ಆಗ್ಲಾರ್ದಂಥದ್ದು. ನೀವು ಬಂದ್ರೆ ಇದಕ್ಕೆ ಬಹಳ ಒಳ್ಳೇದು. ಯಾವ ಆಸ್ತಿ ಅಂತ ಹೇಳ್ತೀನಿ ನಾನು. ನಮ್ಮ ಕರ್ನಾಟಕದ ಪ್ರತಿ ಸಬ್ಸ್ಕ್ರೈಬರ್ ಏನು ನಿಮ್ಮ ಚಾನಲ್ಗೆ ಆಗ್ಯಾರಲ್ಲ, ಅವ್ರ ನಮ್ಮ ಆಸ್ತಿ. ಹೌದಲ್ರಿ? ಇದು ಈ ಆಸ್ತಿ ಯಾವತ್ತಾದ್ರೂ ಕರಗಬಹುದು. ಆಸ್ತಿ ಕರಗುತ್ತಾ? ನಾವು ದಿನನಿತ್ಯ ನಿಮ್ಮ ಅಡಿಗೆ ಆಗಿರ್ಬೋದು, ನಮ್ಮ ಕತೆ ಆಗಿರ್ಬೋದು ಎಲ್ಲ ತಲುಪಿಸಿ ಅವ್ರು ಅರ್ಧ ಗಂಟೆನೋ 15 ನಿಮಿಷನೋ ಬೇಕಾದಷ್ಟು ಟೈಮನ್ನು ನಮಗೋಸ್ಕರ ಕೊಟ್ಟು ಪುಣ್ಯ ಕಟ್ಕೊಂಡ್ರ. ಹಾಗಾಗಿ ನಿಜವಾದ ಆಸ್ತಿ ಯಾರ? ವೀಕ್ಷಕರು. ಹಂಗಾಗಿ ಏನೇನೋ ಮಾಡ್ತಾ ಇರ್ತೀವಿ, ನಮ್ಮ ತಪ್ಪೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಕಾಪಾಡ್ಕೊಂಡು ಅವ್ರು ಕಾಪಾಡ್ತಾ ಇದಾರಲ್ಲ. ಹಾಗಾಗಿ ಈ ಶ್ರೇಯಸ್ಸೆಲ್ಲ ನಿಮಗೆ ಸಲ್ಬೇಕು ಗೆಳೆಯರ. ಯಾಕಂತಂದ್ರೆ ಬೇಕಾದಷ್ಟು ಚಾನಲ್ಗಳದಾವ್ರಿ, ಬೇಕಾದಷ್ಟು ಅದಾವು. ಅದ್ರಾಗ ನಮ್ಮನ್ನು ಹರಿಸಿ ನಿಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿರಲ್ಲ, ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನ್ ಬೇಕು? ಯಾವ ಆಸ್ತಿ ಬೇಡ, ನಿಮ್ಮ ಆಶೀರ್ವಾದ ಇರ್ಲಿ. ಕೊನೆವರೆಗೆ ನಾವು ಇಂಥ ವಿಡಿಯೋ ತರ್ತಾನೆ ಇರ್ತೀವಿ, ನೀವು ನೋಡ್ತಾನೆ ಇರ್ರಿ, ನಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ರಿ. ಏನಂತೀರಿ? ಓಕೆ, ಈಗ ಮಾರ್ಕೆಟ್ಗೆ ಹೋಗೋಣ ಬರ್ರಿ. ಹಂಗಾರ ಮಾರ್ಕೆಟ್ಗೆ ಹೋಗೋಣ ಬರ್ರಿ. ಬಟ್ಟೆ ಗಿಟ್ಟೆ ಹಾಕ್ಯಂದು ಹೋಗ್ಬರ್ರಿ. ಹ್ಞೂ ಬಟ್ಟೆ ಹಾಕ್ಯಂದು ಹೋಗ್ಬರ್ರಿ. ಓದ್ತಕತ್ ಬರ್ರಿ ಮಾರ್ಕೆಟ್ಗೆ ಹೋಗಿ. ಕುತ್ಕರ್ಲಿ ಹಳೆ ತಗರ್ಲಿ. ಮಳಿ ಏನ್ ಹೊಡ್ತಾಳೆ ಇವತ್ತು? ಹ್ಞೂ ಮಾವ. ನೀರು ಸಿಗ್ತಾ ನೋಡಿಲಿ. ಒಳಗಂಗ ಒಂದ್ ಬಂಜ್ ಅಂತ ಮಾಡಿಗಿದ್ದೇನ್ಲಿ? ಇಲ್ಲ ಮಾವ, ಕೊಡ್ತಾಳೆ. ಹಂಗ ಯಾಕೆ ಮಾಡ್ತಿ? ಮಳಿನ ಬಂತ. ಒಂದು ನಮ್ಮ 4 ದಿನ ಹೊಟ್ಟಿ ಹಸುಗಂದಿರ್ಲಿ, ಹೊಳಿ ಬರ್ಲಿ, ಮೀನ್ ಬೆಳ್ಕಂದು ಇನ್ನು ಬ್ಯಾಟಾಕತ್ತಲ್ಲೋ ನಮಗೆ. ಅದಕ್ಕಿಂತ ಮೇನ್ ಆಗಿ ರೈತರಿಗೆ ರೈತರಲ್ದಂಗ ಹೆಂಗಪ್ಪ? ಈಗ ರೈತರ ಬೇಕು ನೋಡಿ ಮೀನ್ ತರಕ ಅಲ್ಲಿ. ಅವ್ರ ನೋಡ ಈಗ ಒಂದ್ 4 ರೂಪಾಯಿ ಲಾಭನ ಆಕತಿ. ಈಗ ಮೀನ್ ಬುದ್ರಿ ರೊಕ್ಕ ಆಕತಿ. ಖುಷಿ ಆಕಾರ. ಈಗ ಮಳೆ ಅದಕ್ಕ ಸಂಪಕ್ ತಗೊಂಡ್ ಹೋಗೋದ, ಸಂಪ ಬರ್ತಾ ಹಾಕ್ತಾರ ಮೀನೀಗ ಅವ್ರ. ಅವ್ರಿಗೆ ಹಳೆಯ ನೀವ್ ಮುಂದಕ್ ಮೀನ್ ಹೊತ್ಕೊಂಡ್ರಿ, ಚಾಂಬಕ್ ಪುಟ್ಟಿ ಹಾಕಿ ಬರ್ತಾನ. ಹಾಕಿ ಬಾ. ಕಾಲ್ ಜಾರ್ತು ನೋಡಿ ಬಾ. ಹುಟ್ಟು ಗಣಿ ತಾಲಿ ದೇವ್ರಗ. ಏನಾವಣ್ಣ ಇವತ್ತು ಏನ್ರ ಸ್ವಲ್ಪ ರೇಟ್ ಆಗಿ ರೊಕ್ಕ ಸಿಕ್ಕು ಅಂದ್ರೆ ಮನೆ ಒಟ್ಟು ಸಂತೆ ಮಾಡ್ಕೊಂಡು ಹೋಗ್ಬೇಕ ಇವತ್ತು. ಸಂತೆ ಮಾಡ್ಕೊಂಡು ಹೋಗ್ಬೇಕಂದೆ. ಹ್ಞೂ ಸಂತೆ ಆಗತ್ತೆ ಎಲ್ಲ ಆಗತ್ತೆ. ಬಾ ಇವತ್ತು ಚಲೋ ಆಗೈತೆ. ಮತ್ತೆ ಜಿಗಿ ಆಗತ್ತೆ, ಬಡವ್ರು ನಡಿ ಹೋಗಿ ಮಾರಾನಂತ. ಬಾ ಏನಾವಣ್ಣ ಬೈಕ್ ಹೆಂಗ ಬಳಸಿದ್ದೈತಿ. ಬರೋಬರ ಬಾಯ್ಲಿ ಹಿಡ್ಕೊ ಬಾಯ್ಲಿ. ಮಂದೆ ಹಿಡ್ಕೈಲಿ. ಅತಿ ಬರೋಬರ ಒತ್ತಕತಿ ಬರೋರು ಹೋಯ್ ಮರ. ನಡಿ ಹೋಗೋಣ. अच्छा
ಹಾಂ ಸರಿ ಬಾ ಇಲ್ಲಿ ಬಾ. ಅರಿಗೆ ಕಾದಂಟೆ ಬಾಂಬ ಕಟ್ಲ ಹೋಗೋಣ. ಹೆಂಗಪ್ಪ ಗಿಟ್ಲ 300 ರೂಪಾಯಿ ಕೆಜಿ ಅಣ್ಣ. ಕಾಗಿ 300 ಅಣ್ಣ. 300 ಯಾವ ತಗ 300 ರೂಪಾಯಿ ಕೆಜಿ. ಆ ಕಡೆಗೆ ಅದ ನೋಡ ಕೊಡ್ತೀನಿ ಹೆಂಗೆ ಕೊಡ್ತೀರಣ್ಣ? 200 ಅಣ್ಣ. 200 ರೂಪಾಯಿ ಕಟ್ಟ. ಹಾಂ 200 ರೂಪಾಯಿ ಕೆಜಿ. ಒಯ್ ಸಣ್ಣ 200 ರೂಪಾಯಿ ಕೆಜಿ ಒಯ್. 200 ಬರ್ರಿ 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 ಕಿಲಾಡಿ ಕಿಚನ್ ಅವರು 200 ಕೆಜಿ. ಯಾರಿಗ್ ಬೇಕು? ಬರ್ರಿ ಬರ್ರಿ ಬರ್ರಿ. ಯಪ್ಪ ಮಳಿ ಬಂದ್ರು ಇಷ್ಟ ತಗೊಂಬಂದಾರ ನಮ್ಮ ಹುಡುಗರು. ತಗೋರಿ. ಹಾ ಏನ್ಪ? ಹ್ಞೂನ್ರಿ ಸರ. 200 300. ಹ್ಞೂನ್ರಿ. ಯಾವ್ಯಾವ್ದು ಮೀನು ಹೇಳ್ರಿ ಮತ್ ನಮ್ಮ ಮಂದಿಗೆ. ಕಾಯ್ದಂಡ ಐತ್ರಿ, ಅರಿಗೆ ಐತ್ರಿ, ಹಾ ಬಾಂಬ ಕಟ್ಲ ಐತ್ರಿ, ಹಾ ಕೊಳಚ ಐತ್ರಿ, ಕೊಳಚ ಐತಂತ ನೋಡ್ರಿ. ಹಾ ಕೊಳಚ 200 ರೂಪಾಯಿ ಕೆಜಿ ಅಣ್ಣ. ಬರ್ರಿ. ಜಿಲೇಬಿ 300, ಅರಿಗೆ ಕಾಯ್ದಂಡ 300. ಯಾವ್ದಣ್ಣ? ಒಂದೂರಿ ಐತಿ ನೋಡ. 300 ರೂಪಾಯಿ ಕೆಜಿ ಅಣ್ಣ. ಡೇಟ್ ಕಮ್ಮಿ ಐತಣ್ಣ. ಹೆಚ್ಚಿಗೆ ಆಗತ್ತೆ ಅದಿಟ್ಟು ಹಾಕಿದ್ರೆ. ಅವ್ರದ್ದೇ ಕೆಜಿನ ಕೈ ಬಿಡು. ಓಣ ಏನವ ಅಣ್ಣ ಓಸ್ ಖಾಲಿ ಅದ್ವ. ಒಂದು 2300 ರೂಪಾಯಿ ಆಗ್ಯಾವ ಇವತ್ತಿನ ದುಡಿಮೆ. ರಾತ್ರಿ ಸರ. ಹೌದಾ? ಹ್ಞೂ ರೀ. ಒಂದು 2300 ರೂಪಾಯಿ ಆದಂಗೆ ಆದ್ರಿ. ಹ್ಞೂನ್ರಿ. ಎಲ್ಲಾರು ಹಂಗ ಕುಂತಾರ, ನೀವೆಲ್ಲ ಸೇಲ್ ಮಾಡ್ಬಿಟ್ರಲ್ಲ. ತಡನಲ್ರಿ, ಮಕ್ಕದ ಮೇಲೆ ಹೋಗ್ಬಿಡ್ತಾವ್ರಿ ಮೀನು. ಹಂಗ ಹ್ಞೂನ್ರಿ. ಹಂಗೈತಿ ಹವ. ಹ್ಞೂನ್ರಿ. ಕರೆ ಒಂದ್ರ ಏನ್ ಬಂದ್ 10 ನಿಮಿಷ ಆಗಿಲ್ಲ ಅಲ್ಲಿ ಮಾರ್ಬಿಟ್ಟಲ್ಲ ಮರ. ಹ್ಞೂನ್ರಿ ತಡನಲ್ರಿ. ಹೌದಲ್ಲ? ಹ್ಞೂನ್ರಿ. ಹಂಗಾರ ಇವತ್ತಿನ ವ್ಯಾಪಾರ ಮುಗೀತ್ರಿ. ಮುಂಜಾಲಿದ್ದ ಹ್ಞೂನ್ರಿ. ಮಳಿ ಬಂತ. ಹ್ಞೂನ್ರಿ. ಹೌದಲ್ಲ? ಇನ್ನೇನ್ ಆಗುತ್ತಾ ಇಲ್ಲ ಅಂತ ಆಗಿತ್ತ. ಹ್ಞೂನ್ರಿ. ದೇವ್ರದ ಇದರಿಂದ ಮೀನು ಸಿಕ್ಕು, ಹ್ಞೂನ್ರಿ. ವ್ಯಾಪಾರನ ಆತ. 2300 ದುಡ್ಕೊಂಡು ಮನಿಗೆ ಹೊಂಟೆ. ಹ್ಞೂನ್ರಿ. ನೋಡ್ರಿ ಗೆಳೆಯರ,
ಇಲ್ಲಿ ಇಷ್ಟು ಜನ ಸೇರಿ ಕಷ್ಟಪಟ್ಟು ದುಡ್ಕೊಂಬಂದ್ರೆ ಇವ್ರಿಗೆ ಅಷ್ಟು ಸಿಕ್ಕೈತಿ. ಇದ್ರ ಕೂಲಿ ಎಷ್ಟು ಇನ್ನೇನೇನು ಹೌದಲ್ಲ ಎಲ್ಲ ಖರ್ಚಿಗೆ ಒಂದಿಷ್ಟು ಕಷ್ಟ ಭಾಳ ಐತ್ರಿ. ಕಷ್ಟ ಭಾಳ ಐತಲ್ಲ. ಹೌದ್ರಿ. ಹಾ 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 ಸಿಕ್ಕ್ರ ಉಣ್ಬೇಕ್ರಿ, ಇಲ್ಲದ್ರಿಲ್ಲ. ಸಿಕ್ಕ್ರ ಉಣ್ಬೇಕು ಇಲ್ಲ ಅಂದ್ರಿಲ್ಲ. ಮತ್ತೆ ಹೆಂಗ್ರಿ ಅತಂತ್ರ ಆತಲ್ರಿ ಜೀವನ. ಹಂಗಲ್ರಿ, ಮತ್ತೆ ಇದ್ದಂಗ ಮಾಡ್ಬೇಕು. ಮತ್ತೆ ನಮ್ದು ಎಷ್ಟೈತೆ ಅಷ್ಟು ಇಂಡಿ ರೊಟ್ಟಿ ಆದ್ರೂ ಉಂಡು ಮಕ್ಕಂತವ್ರಿ. ಹಾ ಹಾ ಒಳ್ಯಾಗ ಮೀನ್ ಸಿಕ್ಕ್ರ ಹಿಡ್ಕೊಂಬರ್ಬೇಕು, ಇಲ್ಲದ್ರಿಲ್ರಿ. ಇಲ್ಲ ಹಾ ಸಿಕ್ಕಾಗ ಸುಖ ಆಕತ್ರಿ, ಸಿಗ್ಲಿಲ್ದಾಗ ಏನ್ ಮಾಡಕ್. ಇವತ್ತೇನ ರೇಟ್ ಒಂಚೂರು ಜಂಪ್ ಆಗೈತಂತಲ್ಲ. ಒಳಗೆ ಬಂದೈತ್ರಿ, ಜಂಪ್ ಆಗೈತ್ರಿ. ಇಲ್ಲ ಅಂದ್ರಿಲ್ಲ. ಇಲ್ಲ ಬಂದ್ಕರ. ಬಟ್ ಹಂಗ ಮೀನ್ ಸಿಗೋದು ಕಡಿಮೆ ಆಗೈತಿ. ಹೌದ್ರಿ, ಒಳಗೆ ಬಂದ್ರೆ ಮೀನ್ ಕಮ್ಮಿನ. ರೇಟ್ ಜಾಸ್ತಿ ಆಗೈತಿ, ಮೀನ್ ಕಡಿಮೆ ಆಗೈತಿ. ಮೀನ್ ಜಾಸ್ತಿ ಸಿಕ್ಕಾಗ ರೇಟ್ ಕಡಿಮೆ ಆಗೈತಿ. ಹೆಂಗದ ಇಷ್ಟ ರೀ. ಹಾ ಆಯ್ತ್ರಪ್ಪ, ಆದ್ರೂ ಸಕ್ಸಸ್ ಆಯ್ತು. ಈ ಎಪಿಸೋಡ್ ಇಲ್ಲಿಗೆ ಮುಗಿತೈತಿ. ಮತ್ತೆ ಮುಂದಿನ ಎಪಿಸೋಡಿಗೆ ತಮ್ಮ ಭೇಟಿಯಾಗ ಮುಂದಕ್ಕೇನ್ರಿ ಸಾಹೇಬ್ರ ನೀವ ನಾಯಕರಿಗೆ ನಡೆಸ್ಬೇಕು. ನಮ್ಗೆ ಮುಂದೇನ ನಿಮ್ಮ ಆಫೀಸು ಇನ್ನು ಮುಖ್ಯವಾದ ಒಂದು ಘಟ್ಟ ಇದೆ. ಇವ್ರು ಎಡಿಟಿಂಗ್ ಆಫೀಸ್ ತೋರಿಸ್ತೀವಿ. ಇವ್ರದ್ದು ಅದ್ಭುತವಾದ ಇನ್ನೂ ಒಂದಿಷ್ಟು ಕಥೆಗಳನ್ನ ಮಾತಾಡೋದಿದೆ. ಯಾಕಂದ್ರೆ ಇದು ರೂವಾರಿ ಇವರೇ. ಹಾಗಾಗಿ ಮುಂದಿನ ಎಪಿಸೋಡಿಗೆ ಕಾಯ್ತಾ ಇರಿ. ಭರ್ಜರಿ ಇರ್ತಾ, ಮಸ್ತ್ ಇರುತ್ತಾ. ಮತ್ತು ಯೂಟ್ಯೂಬ್ ಮಾಡೋರು ಯಾರ್ಯಾರದಿರಿ ಅವರಷ್ಟರು ಕುತ್ಕೊಂಡು ಜರೂರತ್ತಾಗಿ ಆ ಎಪಿಸೋಡ್ ನೋಡ್ರಿ. ಯಾಕಂದ್ರೆ ತುಂಬ ಜನಕ್ಕೆ ಕ್ಯಾಮ್ರಾ ಬಗ್ಗೆ ಮಾಹಿತಿ ಇಲ್ಲ, ಎಡಿಟಿಂಗ್ ಬಗ್ಗೆ ಮಾಹಿತಿ ಇಲ್ಲ, ಅಪ್ಲೋಡ್ ಮಾಡೋ ಬಗ್ಗೆ ಮಾಹಿತಿ ಇಲ್ಲ, ತಮ್ನೇಲ್ ಹೆಂಗೆ ಮಾಡ್ಬೇಕಂತ ಮಾಹಿತಿ ಇಲ್ಲ. ಇವರು ಯೂಟ್ಯೂಬ್ನಾಗ ಕಲಿತು ಇವತ್ತು ಯೂಟ್ಯೂಬ್ನಿಂದ ದುಡಿಯೋದು ಕಲ್ತಾರ. ಹಾಗಾಗಿ ಆ ಎಪಿಸೋಡ್ ನೋಡೋದನ್ನ ಮರಿಬೇಡಿ ಅಂತ ಮನವಿ ಮಾಡ್ಕೊತೀನಿ. ಇಲ್ಲೆಲ್ಲ ಜನ ಸೇರಿದಾರೆ ನೋಡ್ರಪ್ಪ. ಹೇಳ್ರಿ, ನಿಮ್ಮೂರು ಹುಡುಗರು ಇಲ್ಲಿ ನಿಂತಾರೆ, ಏನಂತೀರಿ ಅವ್ರ ಬಗ್ಗೆ? ಚೆನ್ನಾಗಿ ಮಾಡ್ತಾರೆ. ಹಾ, ಯಾವಾಗಿಂದ? ಹೌದ್ರಿ, ಫೇಮಸ್ ಆಗೈತ್ರಿ. ಹಾ, ಏನು ಇಷ್ಟ ಆಗತ್ತೆ ರೀ ಇವ್ರದ್ದು? ಅವ್ರದ್ದು ಇದ್ರಿ ಚಿಕನ್ ಮಾಡಿದ್ರಿ, ಮೀನ್ ಮಾಡಿದ್ರಿ, ಮಟ್ಟಿ, ಆಮೇಲೆ ನುಗ್ಗಿಕಾಯ್ದು ಎಲ್ಲ ನೋಡಿ ಒಂದು ಬಿಟ್ಟಿಲ್ಲ ನೀವು ಎಪಿಸೋಡ್. ಭಾರಿ ಆತಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿಗೆ ಎಪಿಸೋಡ್ ಮುಗಿತೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಮಸ್ತ್ ಇರುತ್ತೆ, ಮಜಾ ಇರುತ್ತೆ ಮತ್ತು ತಿಳುವಳಿಕೆ ವಿಡಿಯೋ ಇರುತ್ತೆ. ಎಲ್ಲರೂ ನೋಡ್ರಿ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.